ವಧುನ್ ಕರ್ಕೊಂಬನ್ನಿ. ವರಂ ತಾಯಿ ಬನ್ನಿ, ಮದುವೆ ಮುಗಿಯೋ ತನಕ ನಿಮ್ಮ ಯಜಮಾನ್ರ ಪಕ್ಕದಲ್ಲೇ ಇರಬೇಕು. ಇನ್ನು ಸ್ವಲ್ಪ ಹೊತ್ತಿಗೆ ನಾನು ಇವರೆಲ್ಲರಿಂದನೂ ದೂರ ಹೊಟ್ಟೋಗ್ತೀನಿ. ಈ ಸಂಭ್ರಮ ಎಲ್ಲ ಒಂದು ಕನಸು ಥರ ಮುಗ್ದು ಹೋಗುತ್ತೆ. ಓಂ ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಬನ್ನಿಮ್ಮ ತಂದೆ ತಾಯಿಗಳು. ಶ್ರೀರೂಪೇಣ ನಿಮ್ಮ ಮಗಳ ಹೆಸರು ಹೇಳಿ. ದೀಪಿಕಾ. ಇಮಾಂ ಕನ್ಯಾಂ. ಶ್ರೀಧರ ರೂಪೇಣ ಹುಡುಗನ ಹೆಸರು ಹೇಳಿ. ಅಭಿ. ಅಭಿ ದತ್ತಂ ಸಂಪ್ರದದೆ ನಮಮ ನಮಮ. ಓಂ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣಭೂಷಿತಾಂ ದಾಸ್ಯಾಮಿ ತುಭ್ಯಂ ಬ್ರಹ್ಮಲೋಕ ಜಿಗೇಶಯ. ಕರಿಷ್ಯೆ ಹೂವು ಅದ್ರ ಮೇಲೆ ಹಾಕು. ಓಂ ಮಾಂಗಲ್ಯ ಮಹಾದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಬನ್ನಿ, ಎಲ್ಲರ ಕೈಲೂ ಮುಟ್ಟಿಸ್ಕೊಂಬನ್ನಿ. ಈ ತಾಳಿನ ಎಲ್ಲರ ಕೈನಲ್ಲೂ ಯಾಕೆ ಮುಟ್ಟಿಸ್ತಾರೆ ಅನ್ನೋದು ಗೊತ್ತಾವು ತುರ್ಕುಮಾರ? ನೀನು ಕಟ್ಟೋ ತಾಳಿ 100 ಕಾಲ ಗಟ್ಟಿಯಾಗಿರ್ಲಿ ಅಂತ ಎಲ್ಲ ಕೈನಲ್ಲೂ ಮುಟ್ಟಿಸ್ತಾರೆ. ಬಂದವರಲ್ಲಿ ಯಾರು ಒಬ್ಬರ ಕೈನಲ್ಲಾದರೂ ದೈವರೇಖೆ ಇದ್ದರೆ ನಿನ್ನ ಸಂಸಾರ ಸುಖವಾಗಿರುತ್ತೆ, ಸಂತೋಷವಾಗಿರುತ್ತೆ. ಹೌದಾ? ಹಾಗಾದ್ರೆ ಒಬ್ರು ಬಿಡಬೇಡಿ, ಎಲ್ಲರ ಕೈಲೂ ಮುಟ್ಸಿ. ಮಹಾದೇವೇ ಚ ವಿದ್ಮಹೇ ವಿಷ್ಣುಪತ್ನಿಶ್ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಗಟ್ಟಿ ಮೇಳ, ಗಟ್ಟಿ ಮೇಳ. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ಧಾ ಸಮಗ್ರೇ ಸಂಜೀವ ಶರದಶತಂ. ಮಾಂಗಲ್ಯ ಮುಹೂರ್ತಸ್ತು ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು.
ನೀನು ಆ ಕಡೆ ಕೂತ್ಕೊಮ್ಮ. ತಗೊಳಪ್ಪ, ಈ ಕುಂಕುಮ ತಗೊಂಡು ಹಿಂದ್ಗಡೆಯಿಂದ ಅವ್ರ ಹಣೆಗೆ ಹೆಚ್ಚು. ಸ್ವಲ್ಪ ಅರಿಶಿನ ತಗೊಂಡು ಕೆನ್ನೆಗೆ ಹಚ್ಚು. ಇಬ್ರು ಎದ್ದು ನಿಂತ್ಕೊಳ್ಳಿ. ಓಂ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರಕ್ಷಣಯೋದೇವದೇ ಪಾಪೋಹಂ ಪಾಪಕರ್ಮಾಃ ಪಾಪಾತ್ಮಾ ಪಾಪಸಂಭವ ಭೂತೇಶ ಭುವನಾಧೀಶ ಸರ್ವದೇವಾದಿಭುಜದ ಪ್ರದಕ್ಷಿಣಂ ಕರಂ ತ್ವಾಂ ವ್ರತಂ ಮೇ ಸಫಲಂ ಕುರು. ಅಲ್ಲಿ ನಿಲ್ಲಿಸ್ಬಿಟ್ಟು ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡು, ಮಂತ್ರಾಕ್ಷತೆ ಕೊಟ್ಟು. ಓಂ ಶತಮಾನಂ ಭವತೆ. ಓಂ ಈಶಾ ಏಕಪದಿ ಭವ. ಮೊದಲನೇ ಹೆಜ್ಜೆ ಅನ್ನಕ್ಕಾಗಿ. ನಾನು ಮೊದಲನೇ ಹೆಜ್ಜೆ ಇಡ್ತಿರೋದು ಆ ಮನೆ ನಗುನ ಕಿತ್ಕೊಳ್ಳೋಕ್ಕೆ. ನಾನು ಎಲ್ಲ ಬಿಟ್ಟು ಒಂಟಿಯಾಗೋಕ್ಕೆ ಇದು ಮೊದಲನೇ ಹೆಜ್ಜೆ. ಊರ್ಜ್ವೇ ದ್ವಿಪದಿ ಭವ. ಎರಡನೇ ಹೆಜ್ಜೆ ಶಕ್ತಿಗಾಗಿ. ಈ ಹೆಜ್ಜೆ ನನ್ನ ಎಲ್ಲ ಅವಮಾನಕ್ಕೆ ಉತ್ತರ ಕೊಡೋಕ್ಕೆ. ನಾನು ಇಲ್ಲದೆ ಇದ್ದಾಗಲೂ ಇವರನ್ನೆಲ್ಲರನ್ನೂ ಖುಷಿಯಾಗಿಟ್ಟಿರು ದೇವ್ರೆ. ಓಂ ರಾಯಸ್ಪೋಷಾಯ ತ್ರಿಪದಿ ಭವ. ಮೂರನೇ ಹೆಜ್ಜೆ ಸಂಪತ್ತು ಸಮೃದ್ಧಿಗಾಗಿ. ನೀವೊಬ್ಬೊಬ್ಬರು ದಿವಾಳಿಯಾಗಿ ಬೀದಿಗೆ ಬೀಳಬೇಕು, ಅದಕ್ಕೆ ಈ ಮೂರನೇ ಹೆಜ್ಜೆ. ಆ ಇಡೀ ಮನೆ ತುಂಬ ಯಾವಾಗಲೂ ಖುಷಿ ತುಂಬಿರಬೇಕು, ಅಷ್ಟೇ ನನ್ನ ಆಸೆ ದೇವ್ರೆ. ರಾಯಸ್ಪೋಷಾಯ ಚತುರ್ಥಿ ಭವ. ನಾಲ್ಕನೇ ಹೆಜ್ಜೆ ಸುಖ ಸಂತೋಷಕ್ಕಾಗಿ. ಇಮ್ಮಡಿ ಆಗೋದಲ್ಲ, ಆ ಮನೆಯಲ್ಲಿ ಆನಂದ ಅನ್ನೋದು ಮಾಯ ಆಗ್ಬಿಡ್ಬೇಕು, ಅದಕ್ಕೆ ಈ ನಾಲ್ಕನೇ ಹೆಜ್ಜೆ. ಮಾಧವ್ ಅವರು ಮನಸ್ಸಲ್ಲಿರೋ ಪಾಪ ಪ್ರಜ್ಞೆ ಎಲ್ಲ ಮರೆತು ಯಾವಾಗಲೂ ಖುಷಿಯಾಗಿರಬೇಕು. ಪ್ರಜಾಭ್ಯಃ ಪಂಚಪತಿ ಭವ. ಐದನೇ ಹೆಜ್ಜೆ ಸಂತಾನಕ್ಕಾಗಿ. ಈ ಐದನೇ ಹೆಜ್ಜೆ ಆಗ್ಬಾರ್ದು ವಯಸ್ಸಲ್ಲಿ ಮದುವೆ ಆಗಿ ನಮ್ಮ ಮರ್ಯಾದೆ ತೆಗೆದ ಆ ಇಬ್ರು ಸರ್ವನಾಶಕ್ಕೆ. ಜೀವನ ಪೂರ್ತಿ ನಿಮ್ಮ ಜೊತೆ ಇರ್ತೀನಿ ಅಂತಂದಿದ್ದೆ, ಈಗ ಅರ್ಥಕ್ಕೆ ಹೊರಡ್ತಾ ಇದ್ದೀನಿ, ಅದಕ್ಕೆ ಕ್ಷಮೆ ಇರಲಿ. ಓಂ ಋತುಭ್ಯಃ ಷಟ್ಪತಿ ಭವ. ಆರನೇ ಹೆಜ್ಜೆ ಆಯಸ್ಸಿಗಾಗಿ. ಆಯಸ್ಸು ಯಾಕಾದ್ರೂ ಬದುಕಿದಿನೋ ಸಾವು ಹತ್ರ ಬರಬಾರ್ದ ಅಂತ ಒಬ್ಬೊಬ್ರು ಕೊರಗಬೇಕು, ಅದಕ್ಕೆ ಈ ಆರನೇ ಹೆಜ್ಜೆ. ಸಕ ಸಪ್ತ ಸಪ್ತಪದಿ ಭವ. ಏಳನೇ ಹೆಜ್ಜೆ ಸ್ನೇಹಕ್ಕಾಗಿ. ನಂದ ಗೋಕುಲ ಅಂದ್ಕೊಂಡಿದ್ದ ಈ ಮನೆನ ಛಿದ್ರ ಛಿದ್ರ ಮಾಡೋಕ್ಕೆ ಈ 7ಮಂತ್ರಾಕ್ಷತೆ ಮೇಲೆ ಹಾಕಿ.
ಓಂ ವನಸ್ಪತಿರಸೋದ್ಭೂತೋ ಗಂಧಾಢ್ಯೋ ಗಂಧೋತ್ತಮ ಆಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಮಾಗ್ರ ಸಮರ್ಪಯಾಮಿ. ಇವಾಗ ನೀನು ಆ ಕಡೆ ಹೆಗಲ ಮೇಲೆ ಕೈ ಹಾಕೋ. ಈಗ ಹಾಕೊಂಡು ಕೆನ್ನೆ ಹಿಡ್ಕೋಬೇಕು. ಆ ಕೈಯಿಂದ ತೋರಿಸ್ಬೇಕು ಅವ್ರ ನಕ್ಷತ್ರ. ಹಾಂ, ಯಾಕೆ ಇಲ್ಲಿ ನಿಂತಿದ್ದೀರಾ? ಬನ್ನಿ ನೀವು, ಬನ್ನಿ ನೀವು. ಅದಕ್ಕೆ ಅರುಂಧತಿ ನಕ್ಷತ್ರ ಯಾಕೆ ತೋರಿಸ್ತಾರೆ ಅಂತ ಗಂಡು ಹೆಣ್ಣಿಗೆ ಹೇಳಿ. ಋಷಿ ವಸಿಷ್ಠರ ಹೆಂಡತಿ ಅರುಂಧತಿ. ಆ ಎರಡೂ ನಕ್ಷತ್ರಗಳು ಯಾವಾಗಲೂ ಒಟ್ಟಿಗೆ ಇರುತ್ತವೆ, ಜೊತೆಗೆ ಸುತ್ತುವಾಗ್ಲೂ ಯಾವಾಗಲೂ ಜೊತೆಗೆ ಸುತ್ತತ್ವೆ. ದಂಪತಿಗಳು ಯಾವಾಗಲೂ ಹೀಗೆ ಒಟ್ಟೊಟ್ಟಿಗೆ ಇರಬೇಕು ಅನ್ನೋ ಕಾರಣಕ್ಕೆ ಮದುವೆ ದಿನ ನವಜೋಡಿಗೆ ಈ ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ಇಂಟ್ರೆಸ್ಟಿಂಗ್. ವೆರಿ ನೈಸ್ ಅಮ್ಮ, ನಿಮಗೆ ಎಲ್ಲ ಗೊತ್ತು. ಹೌದು, ಅದಕ್ಕೆ ನಾನು ಹೇಳಿದ್ದು. ಅದಕ್ಕೇನೆ ಮುಂದೆ ನಿಂತು ಎಲ್ಲ ಶಾಸ್ತ್ರನೂ ಮಾಡಬೇಕು ಅಂತ. ಪುರೋಹಿತರೆ, ಇನ್ನು ಮುಂದಿನ ಶಾಸ್ತ್ರ ಬನ್ನಿ. ಅಮ್ಮ, ಯಾಕೇನಾಯ್ತು? ಯಾಕೆ ಒಂಥರ ಇದ್ದೀರಾ? ಏನಿಲ್ಲ ಪುಟ್ಟ, ಏನೋ ಸ್ವಲ್ಪ ಸುಸ್ತು. ಅಮ್ಮ, ಇನ್ನು ಸ್ವಲ್ಪನೇ ಶಾಸ್ತ್ರ ಇರೋದು, ಮುಗಿಸಿ ರೆಸ್ಟ್ ಮಾಡೋರಂತೆ. ಬನ್ನಿ. ಫೋನು, ನೀವು ಹೋಗಿರಿ, ಬಂದೆ. ಮಾತು ತಪ್ಪಿದ್ಯಾ? ಖಂಡಿತ ಇಲ್ಲ, ನನ್ನ ಅವರು ನೋಡ್ಬಿಟ್ರು. ಕಾಣಿಸ್ಕೊಳ್ದೆ ಹೋಗ್ಬೇಕು ತಾನೆ. ಕ್ಷಮಿಸಿ, ಈಗ ಶಾಸ್ತ್ರ ಅಂತ ಕರಿತಾ ಇದ್ದಾರೆ. ಇದಕ್ಕೆ ಹೇಳಿದ್ ನಾನು, ಕೇರ್ಫುಲ್ ಆಗಿರೋ ಅಂತ. ಶಾಸ್ತ್ರ ಮುಗಿಸ್ಕೊಂಡು ಹೋಗ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ವಧು ಪ್ರವೇಶಕ್ಕೆ ಮಾಧವನ್ ಮನೆಗೆ ಬರ್ಕೂಡ್ದು. ಕೇಳಿಸ್ತಿದ್ಯಾ? ನೀನೇನಾದ್ರು ಆ ಮನೆಗೆ ಬಂದ್ರೆ ನನ್ನ ಮಗಳು ವಾಪಸ್ ನನ್ನ ಮನೆಗೆ ಬರ್ತಾಳೆ. ಹುಡುಕಿ ನಾನೇ ಗೆದ್ದೆ. ಅಣ್ಣ, ಅದಕ್ಕೆ ನಾನು ನಿಮ್ಮ ಮದುವೆ ಅಂತೂ ನೋಡಲಿಲ್ಲ. ನನಗೋಸ್ಕರ ಒಂದೇ ಒಂದ್ಸಲ ನೀವು ಉಂಗುರ ಹೊಡ್ಕೋ ಶಾಸ್ತ್ರ ಮಾಡ್ತೀರಾ ಪ್ಲೀಸ್? ಅಯ್ಯೋ, ನಾವ್ ಯಾಕೆ? ಅಣ್ಣ, ನನಗೋಸ್ಕರ ಅಣ್ಣ ಪ್ಲೀಸ್. ಬೇಡ ಬೇಡ ಬೇಡ. ಮಾಧವ ಎಲ್ಲರೂ ಕೇಳ್ಕೊತಾ ಇದ್ದಾರೆ. ತುಳಸಿ, ಹೇಳಮ್ಮ. 1 2 3 ಗೋ. ನಿಮ್ಮೆದರಲ್ಲಿ ಸೋಲೋದೇ ಖುಷಿ ನನಗೆ, ತುಳಸಿಯವರೇ. ನೀವು ಸೋಲೋದು ನನಗೆ ಯಾವತ್ತೂ ಇಷ್ಟ ಇಲ್ಲ ಮಾಧವ್ ಅವರೇ. ಇವತ್ತು ಮಾತ್ರ ಅಲ್ಲ, ಇನ್ನು ಮುಂದೇನೂ ನೀವು ಯಾವಾಗಲೂ ಗೆಲ್ತಾನೆ ಇರಬೇಕು. ಅದಕ್ಕೆ ಬಿಡ್ಬೇಡಿ, ನೀವೇ ಹುಡುಕ್ಬೇಕು. ಅಯ್ಯೋ, ಒಂದು ಉಂಗುರ ಹುಡುಕಕ್ಕೆ ಇಷ್ಟೊತ್ತಾ? ಹಾಗಾದ್ರೆ ಇಬ್ರು ಸೋತ್ರಿ. ಆಮ್ ಐ ರೈಟ್ ಡ್ಯಾಡ್? ತಪ್ಪು ಮಗಳೇ, ಇಬ್ರು ಸೋತಿಲ್ಲ, ಇಬ್ರು ಗೆದ್ದಿದ್ದಾರೆ. ವಾಟ್?
ಅದಕ್ಕೆ ಗೆಲ್ಲಿ ಅಂತ ಅಣ್ಣ, ಅಣ್ಣ ಗೆಲ್ಲಿ ಅಂತ ಅದಕ್ಕೆ ಸಿಕ್ಕಿರೋ ಉಂಗುರನ ಅಲ್ಲೇ ಬಿಡ್ತಾ ಇದ್ದಾರೆ. ರಿಯಲಿ? ಎಸ್, ಸಂಸಾರ ಅಂದರೆ ಅದೇನೆ. ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರನ್ನು ಗೆಲ್ಸೋಕ್ಕೋಸ್ಕರ ಯಾರು ಸೋಲ್ತಾರೆ ಅನ್ನೋದು ಮುಖ್ಯ. ಅದೇ ಸಂಸಾರ. ಬಸ್ಸು ಆಟೋ ಬುಕ್ ಮಾಡ್ಲಾ? ಬೇಡ ಸಮರ್, ನಾವು ನಿಮ್ಮ ಜೊತೆ ಆ ಮನೆಗೆ ಬರ್ತೀವಿ. ಅದು ಸರಿ, ನಿಮ್ಮ ಅತ್ತೆ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅಮ್ಮ ಅಂತ ಕರೆಯೋಕ್ಕಾಗಲ್ವಾ? ಅಮ್ಮ ಮೋಸ್ಟ್ಲಿ ಮಾಧವ್ ಸರ್ ಜೊತೆ ಆಗಲೇ ಹೊರಟ್ರು ಅನ್ಸುತ್ತೆ. ನನಗೂ ಸರಿಯಾಗಿ ಗೊತ್ತಿಲ್ಲ, ಯಾಕೋ ಸ್ವಲ್ಪ ಸುಸ್ತು ಅಂತಿದ್ರು, ಹೊರಟಿರ್ಬೇಕು. ಸುಸ್ತು ಅಂದ್ರ? ಅಭಿ, ನಿನ್ನ ಕಾರ್ ಡೆಕೋರ್ ಆಗಿದೆ, ನೀನು ಇದ್ರಲ್ಲಿ ಬಾ, ನಾನು ಡ್ರೈವರ್ಗೆ ಹೇಳ್ತೀನಿ. ಬ್ರೋ, ಡ್ರೈವರ್ ಇಲ್ಲೇ ಇದ್ದಾನಲ್ಲ ಬ್ರೋ, ಇವನ್ ಜೊತೆಗೆ ಹೋಗ್ತೀನಿ ಬಿಡು. ಸಮರ್ ಜೊತೆನಾ? ಎಸ್, ಡ್ರೈವರ್ ಕೇಳಿಸ್ಲಿಲ್ವಾ? ಬಾ. ನಿನ್ನ ಕಾರ್ ಕೀ ಕೊಡು, ನೀನು ಇದ್ರಲ್ಲಿ ಬಾ. ಶಾರ್ವರಿ, ತುಳಸಿಯವರೆಲ್ಲಿ? ತುಳಸಿ ಅವರು ಮುಂದೆ ಬೇರೆ ಕಾರಲ್ಲಿ ಹೋದ್ರು ಅನ್ಸುತ್ತೆ ಭಾವ. ಹೌದಾ? ಹಾಗೆ ಹೇಳ್ದೆ ಹೋಗಲ್ವಲ್ಲ? ಸಮರ್ಥ ಕಾರಲ್ಲಿ ಹೋಗಿರ್ಬೇಕಣ್ಣ. ಬಾ ಕುತ್ಕೋ, ಬಾ ಬಾಣ.
ತುಂಬ ಒಳ್ಳೆ ಗಳಿಗೆ ಅಂದಿದ್ದಾರೆ. ಆದಷ್ಟು ಬೇಗ ನಮ್ಮ ದೀಪುನ ಮನೆ ತುಂಬಿಸ್ಕೊಂಡ್ರೆ ಒಳ್ಳೇದು. ಆದಷ್ಟು ಬೇಗ ವಧು ಪ್ರವೇಶ ಆಗ್ಬಿಡ್ಲಿ. ಏನಂತೆ ಮಾಧವ? ಅದಕ್ಕೇನಂತೆ? ತುಳಸಿಯವರೇ ರೆಡಿನಾ?